ಹೇ ಬಿಡಿ, ವೆಲ್ಕಮ್ ಬ್ಯಾಕ್ ಫ್ಯಾಮ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿನಿ. ಗಾಡಿ ಇಲ್ಲಿದೆ. ವಾರ್ಮ್ ಅಪ್ ಬಿಟ್ಟು ನಿಮಗೆ ನಾವು ಮಾತಾಡೋಷ್ಟರೊಳಗಡೆ ವಾರ್ಮ್ ಅಪ್ ಆಗುತ್ತೆ. ಸ್ಟಾರ್ಟ್ ಮಾಡಿ ಬಿಡೋಣ. ಗೇರಲ್ಲಿದೆ, ಒಂದು ನಿಮಿಷ. ವಾರ್ಮ್ ಅಪ್ ಬಿಟ್ಟಾಯ್ತು. ಅಟ್ಲೀಸ್ಟ್ ನೀವು ಮಾರ್ನಿಂಗ್ ಗಾಡಿ ತೆಗಿಯುವಾಗ ಒಂದು 2-3 ನಿಮಿಷ ಆದರೂ ಗಾಡಿನ ವಾರ್ಮ್ ಅಪ್ ಮಾಡಿರಿ. ಸೊ ಅವಾಗ ನಿಮಗೆ ಮೂವಿಂಗಲ್ಲಿ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ. ಸೊ ನಮ್ಮ ಗಾಡಿ ವಾರ್ಮ್ ಅಪ್ ಆಗ್ತಾಯಿದೆ. ಸೊ ಇವತ್ತಿನ ಪ್ಲಾನ್ಸ್ ಏನಂದರೆ, ನಿನ್ನೆ ಮೊನ್ನೆ ಈವೆಂಟ್ ಮಾಡಿದ್ವಿ. ಸೊ ಆ ವಿಡಿಯೋಸ್ದು ರೆಡಿ ಆಗಿದೆ ಕೊಡೋದಕ್ಕೆ. ಸೊ ಅವ್ರಿಗೆ ಹೋಗ್ಬಿಟ್ಟು ಕಸ್ಟಮರಿಗೆ ಕೊಟ್ಬಿಟ್ಟು ಫೈನಲ್ ಏನಿದೆ ಅದು ಮಾತಾಡ್ಕೊಂಡು ಬರಬೇಕು. ಸೊ ರಿಸಲ್ಟ್ ಚೆನ್ನಾಗೇ ಬಂದಿದೆ. ಮೊನ್ನೆ ನಿಧಿ ಕನ್ವೆನ್ಷನ್ ಹಾಲ್ ಅಲ್ಲಿ ಇತ್ತು ಇವೆಂಟು. ಸೊ ನಿನ್ನೆ ದುರ್ಗದಲ್ಲಿತ್ತು. ನಾನು ಡ್ಯೂಟಿಗೆ ಹೋಗಿದ್ದ ಕಾರಣದಿಂದ ಸೊ ಬ್ರದರ್ಸ್ನ ಕಳಿಸಿದ್ದೆ. ಅವರು ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ಬಂದಿದ್ದಾವಂತೆ. ನೋಡಬೇಕು, ನಾನೇನು ನೋಡಿಲ್ಲ. ಮತ್ತು ಸೆಕೆಂಡ್ ಬಂದುಬಿಟ್ಟು ಇವತ್ತು ಗುರುವಾರ ಆಗಿದ್ದರಿಂದ ರಾಯರ ಮಠಕ್ಕೆ ಹೋಗ್ಬೇಕು. ಅದು ಸೆಕೆಂಡ್ ಪ್ಲ್ಯಾನ್. ನೆಕ್ಸ್ಟ್ ನಮ್ಮದು ಡಿಸ್ಕವರ್ ಗಾಡಿದು RC ಮುಗ್ದಿದೆ. ಸೊ RCದು ಆಲ್ರೆಡಿ ಕಾಲ್ ಮಾಡಿ ಮಾತಾಡಿದ್ದೀನಿ. ಅವರಿಗೆ ಹೋಗ್ಬಿಟ್ಟು ಲೈವ್ ಆಗಿ ಗಾಡಿ ತೋರಿಸಿ ಇನ್ಸೂರೆನ್ಸ್ ಮತ್ತು ಪೊಲ್ಯೂಷನ್ ಟೆಸ್ಟು ಅದನ್ನು ಮಾಡಿಸಿ ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಮತ್ತು ಪ್ರೊಸೀಜರ್ ಏನೇನಿದೆ ಅದೆಲ್ಲ ಕೇಳಿಕೊಂಡು ಬರಬೇಕು. ನೆಕ್ಸ್ಟು ಬಿಗ್ ಅಪ್ಡೇಟ್ ಏನಂದರೆ, ದುರ್ಗಕ್ಕೆ ಹೋಗ್ತಾಯಿದ್ದೀವಿ. ಸೊ ದುರ್ಗಕ್ಕೆ ಏನಕ್ಕೆ ಏನು ಅಂತ ನಿಮಗೆ ಸಸ್ಪೆನ್ಸ್ ಆಗಿ ಇರಲಿ. ಸೊ ಅದು ಪ್ರೋಗ್ರೆಸ್ಸಲ್ಲಿದೆ. ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಹೇಳ್ತೀನಿ. ಏನು ಮಾಡ್ತಾ ಹೋಗ್ತೀನಿ, ಹಂಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಿಮ್ಮ ಗಾಡಿಗೂ ಏನಾದರೂ RC ಮುಗ್ದಿದ್ರೆ ಮತ್ತು ರಿನ್ಯೂವಲ್ ಮಾಡಿಸ್ಬೇಕು, ಆ ಥರ ಏನಾದರೂ ಫರ್ದರ್ ಸ್ಟೆಪ್ಸ್ ಬೇಕಿದ್ರೆ ಕಮೆಂಟ್ ಮಾಡಿರಿ. ಸೊ ನಮ್ಮ ವೀಡಿಯೋ ಹೇಗೆ ಬರ್ತಾಯಿದೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಏನಾದರೂ ಚೇಂಜಸ್ ಇದ್ದರೆ ಏನಾದರೂ ಚೇಂಜ್ ಮಾಡ್ಕೋಬೇಕು, ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನ ಏನಾದರೂ ಒಂದು ತಿಳಿಸಿ. ಸೊ ನನಗೂ ಹೆಲ್ಪ್ ಆಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಲೆಟ್ಸ್ ಬಿಗಿನ್. ಹೋಗ್ತಾ ನಿಮಗೆ ಬ್ಲಾಗಲ್ಲಿ ಮಾತಾಡ್ತಾ ಹೋಗ್ತೀನಿ. ಪ್ಲೇಸ್ ಈಗ ಟೈಮ್ 12:41 ಆಗಿದೆ. ಇವಾಗ ಎಲ್ಲಿದ್ದೀವಿ ಅಂದರೆ ದಾವಣಗೆರೆಯಲ್ಲಿರೋ ರಾಯರ ಮಠ ಹತ್ರ ಇದ್ದೀವಿ. ಸೊ ಕಸ್ಟಮರಿಗೆ 2 ಕಡೆ ಪೆನ್ ಡ್ರೈವ್ ಕೊಡಬೇಕಿತ್ತು. 2 ಕಡೆ ಪೆನ್ ಡ್ರೈವ್ ಕೊಟ್ಬಿಟ್ಟು ಈಗ ಟೈಮ್ ಇಷ್ಟ ಆಗಿದೆ. ಈಗ ರಾಯರ ಮಠ ಮುಗಿಸ್ಕೊಂಡು ನೆಕ್ಸ್ಟ್ ಕಾರು ಕಾಯ್ತಿದ್ದಾರೆ ನಾವು ಹೋಗೋದಾಟನ್ನು. ಸೊ ನೋಡಿ, ರಾಯರ ಮಠ ಎಂಟ್ರಿ ಆಗ್ತಿದ್ದೀವಿ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ದುರ್ಗಕ್ಕೆ ಕೊಡ್ಬೇಕು. ಇಲ್ಲಿಂದ ಡೈರೆಕ್ಟ್ ನೋಡಿ ಕಾಲು ತೊಳ್ಕೊಂತಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಬೆಳೆಸಿ ದರ್ಶನ ಮುಗಿಸ್ಕೊಂಡು ಬಂದು ಈಗ ಸೊ ಹೋಗ್ತಾ ನಿಮಗೆ ಪೆಟ್ರೋಲ್ ಬಂಕಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಕಂಟಿನ್ಯೂ ಮಾಡಿ. ಹೇ ಬಿಡೀಸ್, ಈಗ ದುರ್ಗ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ಅಂದರೆ 1:58. ಸ್ವಲ್ಪ 2-3 ನಿಮಿಷ ಆಯಿತು. ದಾವಣಗೆರೆ 1 ಕಾಲಿಗೆ ಬಿಟ್ಟಿದ್ದೀವಿ. ಕರೆಕ್ಟ್ ಎಕ್ಸಾಕ್ಟ್ 1:15ಕ್ಕೆ. ಸೊ ದುರ್ಗಕ್ಕೆ ವಿತಿನ್ 40 ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ. ನನಗೆ ನಂಬ ಆಗ್ತಿಲ್ಲ. ಸೊ ಬ್ರದರ್ ಕಾಲ್ ಮಾಡಿದ್ದೀವಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಹಾಗೆ ಒಂದು ಟೀ ಬ್ರೇಕ್ ತಗೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ನೋಡೋಣ ನೆಕ್ಸ್ಟ್ ಹಂಗೆ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀವಿ. ಗಾಡಿ ಕೀ ಅದ್ರಾಗೆ ನೋಡಿ. ವಿತಿನ್ 40 ಮಿನಿಟ್ಸಲ್ಲಿ ಬಂದಿದ್ದೀವಿ. ನನಗೆ ಆಶ್ಚರ್ಯ ಆಗ್ತಿದೆ. ಹೆಬ್ಬಾಳ್ ಟೋಲ್ಗೇಟು 13 ನಿಮಿಷ. ದುರ್ಗ 42 ನಿಮಿಷ. ಓಕೆ, ಎಷ್ಟು RS 200 ಹೆಂಗೆ ಬಂದಿದ್ದೀವಿ. ಸೂಪರ್ ಬೈಕ್ ಇದ್ದರೆ ನೋಡೋಣ, ಸೂಪರ್ ಬೈಕು ತಗೊಳ್ಳೋಣಂತೆ.
ಫ್ಯೂಚರ್ ಪ್ಲಾನ್ಸ್ ಇದೆ ನೋಡೋಣ. ಓಕೆ, ಹೋಗ್ತಾ ಹೋಗ್ತಾ ಹಂಗೆ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ, ಜಸ್ಟ್ ಈಗ ದಾವಣಗೆರೆ ಎಂಟರ್ ಆಗಿದ್ದೀವಿ. ಸೊ ಊಟ ಮಾಡಿರಲಿಲ್ಲ, ಊಟ ಮಾಡೋಣ ಅಂತ ಹೇಳಿ ಸೈಡ್ ಹಾಕಿದ್ದೀನಿ. ದುರ್ಗ ಬಿಟ್ಟಾಗ ಟೈಮ್ 2:57 ಆಗಿತ್ತು. ಸೊ ಇವಾಗ ಅಟ್ ಪ್ರೆಸೆಂಟ್ 3:36. ಸಿಂಪಲ್ ಎಷ್ಟು ಅಂದರೆ 34ರಿಂದ 35 ನಿಮಿಷ ಅಷ್ಟೇ ತಗೊಂಡಿದ್ದೀವಿ ದುರ್ಗದಿಂದ. ಇಲ್ಲಿ ಹೋದಾಗ ಆದ್ರೂ 40-45 ನಿಮಿಷ ತಗೊಂಡ್ವಿ. ಬರುವಾಗ ಇನ್ನೂ ಬೇಗನೆ ಬಂದೀವಿ. ದುರ್ಗ ಸಿಂಪಲ್ ಆಗಿಬಿಟ್ಟಿದೆ ನಮಗೆ. ಏನಿಲ್ಲ, ಸ್ಪೀಡಾಗಿ ಹೋದ್ರೂ ಸೇಫಾಗಿ ಹೋಗಿ, ನಿಮಗೂ ಅದೇ ಹೇಳೋದು. ಸೊ ನಾವು ಅಷ್ಟೇ ಅದನ್ನೇ ಮೇಂಟೈನ್ ಮಾಡ್ತೀವಿ. ಈಗ ಫೇಮಸ್ ನಮ್ಮ ದಾವಣಗೆರೆ ಈಶಾನ ಎಗ್ ರೈಸ್ ಇಲ್ಲಿ ನಿಂತಿದ್ದೀವಿ ಬಡಕ್ರಸ್. ಸೊ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚಾರ್ಜ್ ಬೇರೆಲ್ಲ ಮೊಬೈಲಲ್ಲಿ, ಸೊ ಹಂಗಾಗಿ ಬರುವಾಗ ಕ್ಲಿಪ್ಸ್ ಏನು ತೆಗಿಲಿಲ್ಲ. ಸೊ ಈಗ ಊಟ ಮಾಡಿಕೊಂಡು ನಿಮಗೆ ಇಲ್ಲೇ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬಡೀಸ್ ಆಯ್ತು ಈಗ. ಸೊ ನೋಡಿದ್ರಲ್ಲ, ಇವತ್ತಿಂದು ವ್ಲಾಗು ಅಷ್ಟೇ, ಇಲ್ಲಿಗೆ ಮುಗಿಸ್ಕೊಳ್ತೀನಿ. RTO ಒಂದು ಹೋಗ್ಬೇಕಿತ್ತು, ಡಿಸ್ಕವರ್ದು FC ಮಾತಾಡೋದಕ್ಕೆ. ಸೊ ಅಲ್ಲಿಗೊಂದು ಹೋಗೋಕ್ಕಾಗಲಿಲ್ಲ, ಟೈಮ್ ಇಲ್ಲೇ ಆಯಿತು. ಅಲ್ಲೇ 5:15 ಇವಾಗ ಆಫೀಸ್ ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ RTOದೊಂದು ಪೆಂಡಿಂಗ್ ಇದೆ. ಸೊ ನೋಡೋಣ, ನಾಳೆ ನಾಡಿದ್ದು ಅದೊಂದು ಕ್ಲಿಯರ್ ಮಾಡೋದಿದ್ರೆ ಅದೊಂದು ಕ್ಲಿಯರ್ ಮಾಡೋಣ. ಇಷ್ಟೇ ಬಡೀಸ್. ನೋಡಿ, ದುರ್ಗದಕ್ಕೆ ಏನಕ್ಕೆ ಹೋಗಿದ್ದೆ ಅಂತ ಅದೊಂದು ಸಸ್ಪೆನ್ಸ್ ಎಲ್ಲ ಇರಲಿ, ಇಷ್ಟೆಲ್ಲ ರಿವೀಲ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ. ಗಾಡಿಯ ಸ್ಪೀಡ್ ಹೊಡೆದೀವಿ ಅಂತ ಯಾರು ಮನಸ್ಸು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೇಫಾಗಿ ಹೊಡೆದಿದ್ದೀವಿ. ನೀವು ಗಾಡಿಯನ್ನು ಸ್ಪೀಡಾಗಿ ಓಡಿಸೋದಿದ್ರೆ ನಿಮ್ಮ ಸೇಫಲ್ಲಿ ನೀವು ಓಡಿಸ್ರಿ, ಅಕ್ಕಪಕ್ಕ ನೋಡಿಕೊಂಡು, ಅಷ್ಟೇ ಹೇಳೋದು. ಸೊ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಹೆಲ್ಮೆಟ್ನ ಹಾಕ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಚಿಕ್ಕ ರೈಡ್ ಆಗಲಿ, ಹತ್ರನೇ ಆಗಲಿ, ಏರಿಯಾದಲ್ಲೇ ಆಗಲಿ, ಹೆಲ್ಮೆಟ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ. ಓಕೆ ಬಡೀಸ್, ಹಾಗಿದ್ರೆ ವಿಡಿಯೋ ಎಂಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ನಮ್ಮನ್ನು ಸಪೋರ್ಟ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಹುಷಾರಾಗಿರಿ, ಸೇಫಾಗಿರಿ. ಬಾಯ್, ಸಿ.